ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ? ಇವತ್ತು ಕಾಂಗ್ರೆಸ್ನವರು ಕಟ್ಟಿರ್ತಕ್ಕಂಥ ಹೌಸಿಂಗ್ ಬೋರ್ಡು ಮನೆಗಳನ್ನ ಇವತ್ತು ಅಲಾಟ್ ಮಾಡಿಲ್ಲ, ಹಾಳು ಬಿದ್ದಿದೆ. ಇದೇ ಹೋಗಿ ಚಂದ್ರಾಲ ಹೋಟೆಲ್ ನೋಡಿ, ನಾಗರಬಾವಿಲ್ ನೋಡಿ, ಒಳಗಡೆ ಜನ ಒಳಗಡೆ ಹೋಗಂಗಿಲ್ಲ. ಅದ ಮಾಡಿರೋದು. ಏನಾಯಿತು? ಯಾಕೆ ಮಾಡಿಲ್ಲ? ಕಾಂಗ್ರೆಸ್ನವ್ರು ಯಾಕೆ ಕೊಟ್ಟಿಲ್ಲ ಬಡವರಿಗೆ? 5 ವರ್ಷ ಈಗ ಕಳೆದ 5 ವರ್ಷ ಬಿಜೆಪಿ ಸರ್ಕಾರ ಇತ್ತಲ್ಲ ಸರ್, ಆ ಟೈಮಲ್ಲಿ ಎಷ್ಟು ಜಗಳಗಳು ಆಗ್ತಾ ಇತ್ತು, ಎಷ್ಟು ಜನ ನೆಮ್ಮದಿ ಎಲ್ಲ ಹಾಳಾಗ್ಬಿಟ್ಟಿತ್ತು. ಈಗ ಎಷ್ಟು ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ? ಏನು ಡಿಫ್ರೆನ್ಸ್ ಇದೆ ಸರ್? ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ನಾನು ಆಕ್ಚುಲಿ ಹೇಳ್ತಿಲ್ಲ, ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ. ಅದು ಯಾವುದೇ ಪಕ್ಷ ಭಾವ ಇಲ್ಲ ನಮಗೆ. ಯಾವ ಪಕ್ಷನೂ ಆ ಪಕ್ಷ ಬರಬೇಕು, ಈ ಪಕ್ಷ ಬರಬೇಕು. ವ್ಯಕ್ತಿ ಮೇಲೆ ಹೇಳಿ ನಾವು ಮಾಡೋದೇ ಹೊರತು ಪಕ್ಷ ಅಲ್ಲ. ನಾವು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತಲ್ಲ. ನಮಗೆ ಸಾರ್ವಜನಿಕವಾಗಿ BJPಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ಹೊರತು ನಾವು ನಮ್ಮ ಫ್ರೆಂಡ್ಸಿಗೆ ಹೇಳೋದೇ ಹೊರತು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿವೆ, ಒಳ್ಳೆ ಕೆಲಸಗಳಿವೆ. ಕಾಂಗ್ರೆಸ್ ಗೌರ್ಮೆಂಟ್ನವರು BJP ಅವ್ರು ಏನು ಮಾಡಿರೋದು? BJP ಅವರು ಸಮ್ಮಿಶ್ರ ಸರ್ಕಾರದಲ್ಲಿದ್ದರು, ಅದನ್ನು ಕಾಂಗ್ರೆಸ್ನವ್ರು ಕಾಲು ಎಳೆದ್ರು. ಕುಮಾರಸ್ವಾಮಿ ಅವರು ನಮ್ಮ ಯಡಿಯೂರಪ್ಪನವರು ಪಕ್ಷ ಸಂಘಟನೆ ಮಾಡಿದಾಗ ಅದನ್ನು ಕೆಡವಿಬಿಟ್ಟು ಅದನ್ನು ಹಾಳು ಮಾಡಿರು. ಅವರಿಗೆ ಸಂಪೂರ್ಣವಾದ 5 ವರ್ಷ ಅಧಿಕಾರ ಕೊಟ್ಟರೆ ಯಾರೂ ಮಾಡ್ತಾರೆ. 3 ವರ್ಷ ಕೊಟ್ಬಿಟ್ಟು 4 ವರ್ಷ. ಇವಾಗ ಕಾಂಗ್ರೆಸ್ಸು ಸಂಪೂರ್ಣವಾದ ಅಧಿಕಾರ ಇದೆ, ಈಗಲೇ ಕಿತ್ತಾಡ್ತಾ ಇದ್ದಾರೆ. 5 ಜನ ಬೇಕಂತೆ ಇದು DCMಗಳು. ಏನಕ್ಕೆ 5 ಜನ? ಯಾವ ಇತಿಹಾಸದಲ್ಲಿ ಮಾಡಿದ್ರು? ಜವಾಹರ್ 3 ಜನನ ಒಬ್ಬ ಬಿಜೆಪಿ ಉತ್ತಮ ನಾಯಕ ಯಡಿಯೂರಪ್ಪನೇ ನಿರ್ದಾಕ್ಷಿಣ್ಯ ಜೈಲಿಗೆ ಕಟ್ಟಿದ್ರು. 3 ಜನ CM ಆದ್ರು, ಮತ್ತೆ ಎಲ್ಲರೂ ಬಂದ್ರು. ಆದ್ರೆ ಏನು ಪ್ರಯೋಜನ? ಸರ್, ಅವರು ಸೋತೋದ್ರು ಅಂದರೆ ಕಾಂಗ್ರೆಸ್ನವ್ರು ಕೊಟ್ಟಿರ್ತಕ್ಕಂಥ ಆಸೆಗಳು ಸರ್, ಅವ್ರ ಆಸೆ ಮೇಲೆ ಜನಗಳು ಹ್ಯಾಮಾರಿ ಓಟ್ ಹಾಕಿರು. ಇಡೀ ಎಲ್ಲ ಪಕ್ಷದವರು ಕೊಡ್ತಾರೆ. ಯಾಕೆ ಕೊಡಬೇಕು ಸರ್? ನಾವು ದುಡ್ದು ನಾವು ತಿನ್ನೋದಕ್ಕೆ ನಮಗೆ ಜನಗಳಿಗೆ, ಬಡ ಜನಗಳಿಗೆ ಏನು ಬೇಕಾಗಿರೋದು? ಎಷ್ಟು ದಿವಸ ಕೊಡ್ತಾರೆ? ಒಂದು ಬಡ ಜನಗಳಿಗೆ ಏನು ಬೇಕಾಗಿರೋದು? ಕರೆಂಟು, ನೀರು. ಅರ್ಥ ಆಯ್ತಾ? ಒಂದು ರೈತರಿಗೆ ಇವತ್ತಿನವರೆಗೂ ಯಾವ ಸರ್ಕಾರನಾರು ಏನಾರು ಮಾಡಿದ್ಯಾ? ನಾವು ಮಾಡ್ತೀವಿ ಏನು ಮಾಡಿದ್ದಾರೆ ರೈತರಿಗೆ? ಇವತ್ತು ನಾವು ಕಾಫಿ ಬೆಳೆಗಾರರು, ಚಿಕ್ಕಮಂಗ್ಳೂರಿನವ್ರು. ಇವತ್ತು ಕಾಫಿ ಬೆಳೆಗಾರರಿಗೆ ಒಂದೇ ₹1 ಏನು ಅನುಕೂಲಗಳಿಲ್ಲ. ಇವತ್ತು ಸೈಕ್ಲೋನ್ ಬಂದು, ಮಳೆ ಬಂದು ತೊಳೆದೋಗ್ತಾ ಇದೆ ಕಾಫಿ. ರೈತರು ಪಾಡು ಯಾರು ಕೇಳ್ತಾರೆ? ಯಾವ ರೈತರು ಕೇಳ್ತಾರೆ? ಹೌದು, ಹಗರಣಗಳು ಬೇಕಾದಷ್ಟು ಆಗಿದೆ. ತರ್ತಾರೆ, ಮುಚ್ಚಾಕ್ತಾರೆ. ತರ್ತೀವಿ ಅಂತ ಹೇಳ್ತಾರೆ, ತರ್ತಾರೆ, ಮುಚ್ಚಾಕ್ತಾರೆ. ಈ ಥರ ಹೇಳ್ತಾರೆ ಸರ್, ಹೇಳ್ತಾರೆ. ಯಾರು ಈಗ ಅವ್ರು ಆ ಪಕ್ಷದವರಲ್ಲ, ಹೆಂಗೆ ಯಾರೋ ಕೂರಿಸಿ ಮೀಡಿಯಾದವ್ರು ಮಾತಾಡ್ಸಿರ್ತಾರೆ. ಹೌದು, ನಾವು BJP ಪಕ್ಷ ಅಲ್ಲ, ನಾವು ವ್ಯಕ್ತಿ. ಅವ್ರು ಈ ಕಾಂಗ್ರೆಸ್ಸಿನವ್ರ ಬಗ್ಗೆ ನಾವು ಬೇಡ. ನಮಗೆ ಬೇಕಾಗಿರೋದು ಸೆಂಟ್ರಲಲ್ಲಿ BJP ಬರಬೇಕು. ಕಾಂಗ್ರೆಸ್ಸಿನ ಸ್ಟೇಟಲ್ಲಿ ಯಾರು ಬರಲಿ, ಸೆಂಟ್ರಲಲ್ಲಿ BJP ಬೇಕು. ಯಾಕೆ ಅಂತ ಹೇಳಿದರೆ, ಸೆಂಟ್ರಲಲ್ಲಿ BJP ಬಂದರೆ ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಮಗೊಂದು ತೂಕ ಇದೆ. ಇವತ್ತು ಔಟ್ ಆಫ್ ವಿಶ್ವನಾಯಕ ಮೋದಿನೇ ಆಗಬೇಕು. ಒಂದು ಔಟ್ ಆಫ್ ಕಂಟ್ರಿಗೆ ಇವತ್ತು ಯಾರು ಕಾಲಿಡೋಕ್ಕಾಗ್ತಿರಲಿಲ್ಲ. ಇವತ್ತು ಪ್ರತಿಯೊಂದು ದೇಶಕ್ಕೂ ಹೋಗ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವಾಗ ಅಮೇರಿಕದ ವೀಸಾನ ಇಲ್ಲೇ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ನನ್ನ ಹೆಸರು ನಂಜುಂಡೇಗೌಡರು ಅಂತೇಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.